ಸೊ ಇವತ್ತು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡ್ತಾ ಇದ್ದೆ. ಅದ್ರಲ್ಲಿ ಬಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು ಏನಂತ, ಈಗ ಈಶ್ವರು ಸರ್ವಜ್ಞ ಆಗಿದ್ದರೆ ಅವನಿಗೆ ಎಲ್ಲದೂ ಗೊತ್ತು, ಏನು ನಡೆಯುತ್ತೆ, ಇವತ್ತು 4 ಗಂಟೆಗೆ ಏನಾಗುತ್ತೆ, ನಾನು ಏನು ಮಾಡ್ತೀನಿ ಅನ್ನೋದು ಆ ಈಶ್ವರನಿಗೆ ಗೊತ್ತಿದ್ದರೆ ಮತ್ತು ನನ್ನ ಫ್ರೀ ವಿಲ್ ಎಲ್ಲಿ ಹೋಯಿತು? ಸೊ ನನಗೆ ಫ್ರೀ ವಿಲ್ ಇದೆ, ನಾನು ಚಾಯ್ಸ್ ಮಾಡ್ತೀನಿ ಅನ್ನೋದು ಮೊದಲಿಗೆ ಡಿಸೈಡ್ ಆಗಿದ್ದರೆ ಸೊ ನನ್ನ ಫ್ರೀ ವಿಲ್ ಹೆಂಗಾಯ್ತದು? ಫ್ರೀ ವಿಲ್ ಇಲ್ಲ ಅಲ್ಲ ಅಂತ ಒಂದು ವಿಡಿಯೋ ಹಾಕಿದ್ರು. ಸೊ ನೋಡ್ತಾ ಇದ್ದೆ. ಸೊ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತಾಯಿದ್ದೆ. ಸೊ ಯಾವ ಥರ ಇದು, ಏನು ಫ್ರೀ ವಿಲ್ ಅಂದರೆ ಯಾವ ಥರ ಅಂತ. ಆವಾಗ ಗೊತ್ತಾಯಿತು ಏನಂದರೆ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಎಲ್ಲದೂ ದೇವರು ಅಂತ ಏನು ಹೇಳ್ತೀವಿ, ಕಾನ್ಷಿಯಸ್ನೆಸ್, ಚೈತನ್ಯ, ಅದು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದೆ. ಸೊ ಇದನ್ನು ಕೆಲಸ ಆಗಬೇಕು, ಈ ಒಂದು ಬ್ಲೂ ಪ್ರಿಂಟ್ ಅದರಲ್ಲಿ ಇದೆ. ಸೊ ಆವಾಗ ಅದನ್ನು ನೀವೇ ಡಿಸೈಡ್ ಮಾಡಿರೋದು. ನಿಮ್ಮ ಫ್ರೀ ವಿಲ್ಲಿಂದ, ಚೈತನ್ಯದ ಫ್ರೀ ವಿಲ್ಲಿಂದ ಇದನ್ನು ನಾನು ಅನುಭವಿಸ್ತೀನಿ ಅಂತ ಪ್ರತಿಯೊಂದೂ, ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಚೈತನ್ಯನೇ ಅಲ್ವಾ. ಸೊ ಈಗ ಒಬ್ಬನು ಗೆಲ್ತಾನೆ ಅಂದರೆ ಸೊ ಚೈತನ್ಯಕ್ಕೆ ಗೆಲುವಿನ ಫೀಲಿಂಗು ಗೊತ್ತಾಗಬೇಕು. ಅದ್ರ ಜೊತೆಗೆ ಅವನು ಯಾರು ಸೋಲ್ತಾನಲ್ಲ ಅವನು ಅದೇ ಚೈತನ್ಯನೇ. ಸೊ ಅವನಿಗೆ ಸೋಲಿನ ಫೀಲಿಂಗು ಗೊತ್ತಾಗಬೇಕು, ಸೋತಿರೋದು ಅಂತ. ಸೊ ಚೈತನ್ಯಕ್ಕೆ ಎರಡೂ ಫೀಲಿಂಗ್ಸ್ ಬೇಕು, ಎರಡೂ ಅನುಭವ ಬೇಕು. ಸೊ ತಗೋತಾ ಇದೆ. ಹಾಗಾದರೆ ಏನಾಗಿದೆ ಅಂದರೆ ಇಲ್ಲಿ ಯಾವಾಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಬರುತ್ತೆ ನೋಡಿ, ಸೊ ಅದು ಬಂದುಬಿಟ್ಟು ಫ್ರೀ ವಿಲ್. ಸೊ ನಿಮ್ಗೆ ಯಾವಾಗ ನಾನು ಅನುಭವಿಸ್ತಾ ಇದ್ದೀನಿ ಅನ್ನೋದು ನೀವು ತಗೊಳ್ತಿರೋ ಅವಾಗ, ಸೊ ಅವಾಗ ಏನಾಗುತ್ತೆ, ಅದೇ ಚೈತನ್ಯ ಒಂದು ಅಹಂಕಾರದ ರೂಪ ತಗೊಳುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಅಹಂಕಾರ ಅಥವಾ ಅಹಂ ತತ್ವ ಏನು ಹೇಳ್ತೀನಿ, ನಾನು ಎಂಬುದು, ಸೊ ಅದು ಸೃಷ್ಟಿಯಾಗುತ್ತೆ. ಅವಾಗ ಏನು ಅನ್ನಿಸ್ತಾ ಇದೆ, ನನಗೆ ಫ್ರೀ ವಿಲ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಹಂ ತತ್ವಕ್ಕೆ ಫ್ರೀ ವಿಲ್ ಇಲ್ಲ. ಯಾವಾಗ ನೀವು ಚೈತನ್ಯ ಲೆವೆಲಿಗೆ ಇಳಿತಿರೋ ಆವಾಗ ನಿಮಗೆ ಫ್ರೀ ವಿಲ್ ಅನ್ನೋದು ಬರುತ್ತೆ. ಸೊ ಓನ್ಲಿ ಫ್ರೀ ವಿಲ್ ಏನಪ್ಪ ಅಂದರೆ, ಒಂದು ನೀವು ಚೈತನ್ಯದಲ್ಲೇ ಬದುಕ್ಬೋದು, ಇನ್ನೊಂದು ಅದೇ ಇಚ್ಛಾಶಕ್ತಿಯಿಂದ, ಅದೇ ಮ್ಯಾನಿಫೆಸ್ಟೇಷನಿಂದ ನೀವು ಅಹಂ ತತ್ವದಿಂದನೂ ಬದುಕ್ಬೋದು. ಅದೇ ಇಚ್ಛಾಶಕ್ತಿಯಿಂದ ನೀವು ಖುಷಿಯಾಗಿ ಬದುಕ್ಬೋದು, ದುಃಖದಲ್ಲೂ ಬದುಕ್ಬೋದು, ಅಥವಾ ಸಚ್ಚಿತ್ತ ಆನಂದದಲ್ಲಿ ಎಲ್ಲರೂ ಇರ್ಬೋದು. ಇದು ನನ್ನ ಒಂದು ಲಾಜಿಕ್ ಅಥವಾ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ ಏನು, ಕಮೆಂಟ್ ಒಳಗೆ ತಿಳಿಸಿ.